ನಮಸ್ಕಾರ ಆಚಾರ್ಯ ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸುಮತಿಭಿರನುಮೇದಂ ಶುಭ್ರಕಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಝೇಜಮಮ್ನಾಜಗೇಜಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ येन प्रादुर्भावि भूमि वनजे विस्तारिगो सन्ततिः प्राबोधिश्रुति पंकजं करुणया प्रकाशितत्वं परं ध्वान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं सवे भूजात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसे भुवि अनुव्याख्यान नलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पडच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಸರ್ವ ವೇದಾಂತ ಪ್ರತ್ಯಯಾಧಿಕರಣದ ಕೊನೆಯ ಭಾಗದಲ್ಲಿ ಇದೆ. ನೆನೆ ದಿವಸ ಅನುವ್ಯಾಖ್ಯಾನ ಮುಕ್ತಾಯ ಆಯಿತು. ಇವತ್ತಿನ ದಿವಸ ಸುಧಾ ಗ್ರಂಥದ ಭಾಗವನ್ನು ನೋಡೋಣ. ಈ ಶ್ಲೋಕ ಏನ್ ಬಂತು ಅನುವ್ಯಾಖ್ಯಾನದಲ್ಲಿ, ಸಮ್ಯಕ್ ವಿಷಮ ವಿಜ್ಞಾನ ಅಂತ ಏನು ಶ್ಲೋಕ ಬಂದಿದೆ. ಇದಕ್ಕೆ ಅವತಾರಿಕೆಯನ್ನ ಕೊಡ್ತಾರೆ, ಉಪೋದ್ಘಾತವನ್ನ. ಅಂದ್ರೆ ಯಾವುದೇ ಒಂದು ಶ್ಲೋಕವನ್ನು ಹೇಳ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ವಿಚಾರವನ್ನ ಮೊದಲೇ ಹೇಳುತ್ತೆ. ಯಾಕೆ ಈ ಶ್ಲೋಕ ಬರೆದಿತ್ತೆ ಅಂತ ಹೇಳಿ ಮೊದಲೇ ಆ ಭಾಗವನ್ನ ಕೊಡ್ತಾರೆ ವಿವರಣೆಯಾಗಿ. ಅದನ್ನ ಅವತಾರಿಕೆ ಉಪೋದ್ಘಾತ ಅಂತೆಲ್ಲ ಶಬ್ದದಿಂದ ಕರೀತಾರೆ. ಈಗೆಲ್ಲ ಪುಸ್ತಕದಲ್ಲಿ ಅನುಗ್ರಹ ಸಂದೇಶ ತರ ಮುನ್ನುಡಿ ಅಂತೆಲ್ಲ ಬರೀತಾರೆ. ಅನುಗ್ರಹ ಸಂದೇಶ ಏನಿದೆ ಅದು ಆಶೀರ್ವಾದ ರೂಪವಾಗಿರುತ್ತೆ. ಅದರಲ್ಲೂ ಆ ಪುಸ್ತಕದ ಮಹತ್ವ ಏನಿದೆ ಅನ್ನೋದು ಬಂದಿರುತ್ತೆ. ಅದ್ರ ಜೊತೆಗೆ ಪುಸ್ತಕ ಬರೆಯೋರು ಏನ್ ಮಾಡ್ತಾರೆ, ಮುನ್ನುಡಿ ಅಥವಾ ಇನ್ನೊಂದೇನಾದ್ರೂ ಒಂದು ಹಿತ ನುಡಿನೋ ಏನೋ ಒಂದು ಬರೆದಿರ್ತಾರೆ ಒಂದಿಷ್ಟು ಪುಟಗಳಲ್ಲಿ. ಅದನ್ನೇನಂತ ಕರೀತಾರೆ, ಉಪೋದ್ಘಾತ, ಪೀಠಿಕೆ ಅಂತೆಲ್ಲ ಕರೀತಾರೆ. ಅಂದ್ರೆ ಅದನ್ನ ಪುಸ್ತಕ ಯಾರು ಓದ್ತಾರ ಮುಂದೆ ಅದಕ್ಕಿಂತ ಮೊದಲು ಆ ಭಾಗವನ್ನು ಓದ್ಕೊಂಡ್ ಮುಂದೆ ಹೋಗಿದ್ರೆ ಅನುಕೂಲ. ಯಾಕಂದ್ರೆ ಆ ಪುಸ್ತಕದಲ್ಲಿ ಏನ್ ಬರುತ್ತೆ, ಅದರ ವೈಶಿಷ್ಟ್ಯ ಏನು ಅನ್ನೋದೆಲ್ಲ ಅಲ್ಲಿ ಗೊತ್ತಾಗುತ್ತೆ. ದಿಢೀರಂತ ಪುಸ್ತಕದ ಪೇಜ್ ಮೊದಲನೇ ಪೇಜ್ ಇಂದ ಅಲ್ಲಿ ಓದೋ ಪೇಜ್ ಇಂದ ಅಲ್ಲಿ ತಗೋತಾ ಹೋದ್ರೆ ಗೊತ್ತೇ ಆಗಲ್ಲ. ಪುಸ್ತಕ ಮುಗಿದ ಮೇಲೆ ಓದೋದಲ್ಲ. ಅದ್ರ ಮೊದಲು ಭಾಗಗಳು ಏನ್ ಬರುತ್ತಲ್ಲ, ಆ ಉಪೋದ್ಘಾತ, ಪೀಠಿಕೆ, ಮುನ್ನುಡಿ ಅಂತ ಏನ್ ಕರಿತೀವಿ, ಅದನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಆಗ ನಮಗೆ ಅರ್ಥ ಆಗತ್ತೆ ಮುಂದೆ ಏನಿದೆ ಸ್ವಾರಸ್ಯ ಅಂತ. ಇದ ಗೊತ್ತೇ ಆಗಲ್ಲ. ಈ ತರ ಉಪೋದ್ಘಾತ, ಅವತಾರಿಕೆ, ಪೀಠಿಕೆ, ಮುನ್ನುಡಿ ಅನ್ನೋ ಶಬ್ದಗಳು
ಎಲ್ಲ ಒಂದೇ ಅರ್ಥವನ್ನ ತಿಳಿಸುವಂತ ಶಬ್ದ. ಈ ತರ ಶ್ಲೋಕಗಳು ಬಂದಾಗ ನೀವು ಯಾವುದೇ ಅನುವ್ಯಾಖ್ಯಾನ ಶ್ಲೋಕ ತಗೊಳ್ಳಿ ಆಚಾರ್ಯದ್ದು, ಆ ಶ್ಲೋಕ ಮಹತ್ವ ಯಾವಾಗ ಅರ್ಥ ಆಗತ್ತೆ? ಯಾವಾಗ ಜಯತೀರ್ಥರ ಅವತಾರಿಕಾ ಗ್ರಂಥ, ಯಾವಾಗ ಜಯತೀರ್ಥರ ಉಪೋದ್ಘಾತ ಮುನ್ನುಡಿ ಓದ್ತೀವೋ ನೋಡ್ತೀವೋ ಆಗ ಮಾತ್ರ ಅದರ ಮಹತ್ವ ಅರ್ಥ ಆಗುತ್ತೆ, ಇಲ್ಲ ಗೊತ್ತಾಗಲ್ಲ. ಯಾಕಂದ್ರೆ ಹಿಂದಿನ ಶ್ಲೋಕ ಮುಂದಿನ ಶ್ಲೋಕ ಏನ್ ಸಂಬಂಧನೇ ಇಲ್ಲ ಅಂತ ಅನ್ಸತ್ತೆ. ಅದ್ರ ಸಂಬಂಧ ಇದೆ, ಅದ್ ಹೇಗೆ, ಯಾವ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿಕ್ಕೆ ಆಚಾರ್ಯರು ಈ ವಾಕ್ಯಗಳನ್ನ ಹೇಳಿದ್ದಾರೆ ಅಂತ ಕೊಡೋದು. ಇದನ್ನ ಸಂಗತಿ ಕಥನ ಅಂತಾನು ಹೇಳ್ತಾರೆ. ಬೇರೆ ಶಬ್ದದಿಂದ ಸಂಗತಿ ಕೊಡೋದು, ಅವತಾರಿಕೆ ಅಂತ ತೋರಿಸೋದು, ಮುನ್ನುಡಿ, ಉಪೋದ್ಘಾತ, ಹೀಗೆಲ್ಲ ಬೇರೆ ಬೇರೆ ಶಬ್ದ ಇದೆ. ಆ ಎಲ್ಲ ಶಬ್ದಗಳ ಅಭಿಪ್ರಾಯ ಒಂದೇ. ಅದಕ್ಕೋಸ್ಕರನೇ ಯಾರೇ ಯಾವ ಶ್ಲೋಕವನ್ನೇ ವಿವರಣೆ ಮಾಡ್ಲಿ, ಆ ಶ್ಲೋಕದ ಮುಂಚೆ ಏನಕ್ಕಿದು ಬಂತು, ಏನು ಎತ್ತ, ಅದ್ರ ಹಿನ್ನೆಲೆ ಹೇಳೋದಿಲ್ಲ, ತುಂಬಾ ಕಷ್ಟ. ಅದ್ರಲ್ಲಿ ಎಷ್ಟೋ ಜನ ಸೋಲ್ತಾರೆ, ಅದ್ ಹೇಳೋದು ತುಂಬಾ ಕಷ್ಟ ಆ ವಿಷಯವನ್ನ. ಯಾಕಂದ್ರೆ ಹಿಂದಿನ ಮುಂದಿಗೆ ಸಂಗತಿ ಹೇಳೋದೇ ತುಂಬಾ ಕಷ್ಟ. ಯಾಕೆ ಬಂತು, ಏನ್ ನಡೀತಾ ಇದೆ, ತುಂಬಾ ಕಷ್ಟ ಅದ್ ಹೇಳೋದು. ಅದರಲ್ಲಿ 3ನೇ ಅಧ್ಯಾಯಕ್ಕೆ ಬಂದಾಗ್ಲು, ಇದು 3ನೇ ಅಧ್ಯಾಯದ ನಾವು ಎಷ್ಟೇ 3ನೇ ಪಾದದಲ್ಲಿ ಇದೀವಿ, 3ನೇ ಪಾದದ ಮಧ್ಯಕ್ಕೆ ಬರುತ್ತೆ ಈಗ ಅಧಿಕರಣಗಳನ್ನ. ಇಲ್ಲಿ ಬಂದಾಗ್ಲೂ ಹಿಂದೆ ಏನೇನಿತ್ತು ವಿಷಯ, 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯದ ಮಿಕ್ಕ ಪಾದ, ಮೊದಲು 2ನೇ ಪಾದ, ಎಲ್ಲ ವಿಷಯವನ್ನ ತಲೆಯಲ್ಲಿ ಇಟ್ಕೊಂಡು ಆಚಾರ್ಯರ ಈ ಶ್ಲೋಕಕ್ಕೆ ಹೀಗೆ ಅಂತ ಒಂದು ಪೀಠಿಕೆ ಕೊಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಅದು ಅಷ್ಟು ವಿಷಯ ನೆನಪಿರ್ಬೇಕಲ್ಲ. ಆ ನೆನಪಿರೋದಷ್ಟೇ ಅಲ್ಲ, ಅದಕ್ಕೆ ಸ್ವತಂತ್ರವಾಗಿ ವ್ಯಾಖ್ಯಾನ ಬರೀತಾರೆ. ಟೀಕೆ ಯಾರು ಜಯತೀರ್ಥರು, ಯಾರೋ ಮತ್ತೊಂದು ಇರ್ಲಿಲ್ಲ ಸಿದ್ಧವಾಗಿ ಇದನ್ನ ಬರೀಲಿಕ್ಕೆ. ಅದನ್ನ ಸ್ವಯಂ ಅಷ್ಟನ್ನೆಲ್ಲ ಬರಿಬೇಕು ಅಂದ್ರೆ ಯಥಾ ಪಾಂಡಿತ್ಯ, ಅದು ನಮಗ್ ಗೊತ್ತಾಗುತ್ತೆ. ಈ ಶ್ಲೋಕ ಮತ್ತೆ ಹಿಂದಿನ ಅನುವ್ಯಾಖ್ಯಾನ ಶ್ಲೋಕ ನೋಡಿದಾಗ ಗೊತ್ತಾಗತ್ತೆ ಇದು ಹೇಗೆ, ಏನ್ ಸಂಬಂಧ, ಯಾಕೆ ಆಚಾರ್ಯ ಹೇಳಿದ್ರೆ ಗೊತ್ತಾಗತ್ತೆ. ಆದ್ರೆ ಈ ಜಯತೀರ್ಥರ ಸುಧಾ ಭಾಗ ನೋಡಿದಾಗ ಅದು ಚೆನ್ನಾಗಿ ಅರ್ಥ ಆಗತ್ತೆ. ಹಾಗಾಗಿ ಈ ಭಾಗ ಬಹಳ ಮುಖ್ಯ. ಪ್ರತಿಯೊಂದು ಕಡೆನೂ ನೋಡ್ತಾ ಹೋಗ್ಬೇಕು. ಒಂದು ಭಾಗ ಬಂತು, ಇನ್ನೊಂದು ಭಾಗಕ್ಕೆ ಯಾಕೆ ಹೋದ್ರು ಅನ್ನೋದಕ್ಕೊಂದು ಸಂಗತಿ ಇರುತ್ತೆ, ಅದಕ್ಕೊಂದು ಲಿಂಕ್ ಇರುತ್ತೆ. ಅದು ಕೊಡೋದು ತುಂಬಾ ಕಷ್ಟ ಶಾಸ್ತ್ರದಲ್ಲಿ. ಹಾಗಾಗಿ ಶಾಸ್ತ್ರ ಅನುವಾದ ಮಾಡ್ಬೇಕಾದ್ರೆ ತುಂಬಾ ಕಷ್ಟ. ಏನಂದ್ರೆ ಒಂದ್ ವಿಷಯ ಹೇಳಿದ್ರೆ ಮುಂದಿನ ವಿಷಯಕ್ಕೆ ಹೋಗ್ಬೇಕಾದ್ರೆ ಒಂದ್ ಲಿಂಕ್ ಇರತ್ತಲ್ಲ, ಮಗ ತಪ್ಪು ಹೋಗುತ್ತೆ, ಆಗ ನಮ್ಗೆ ಅರ್ಥ ಈ ನಿಟ್ಟಿನಲ್ಲಿ ಈ ಪ್ರತಿಯೊಂದು ಶ್ಲೋಕಗಳಿಗೆ ವಿವರಣೆಯನ್ನ ಜಯತೀರ್ಥರು ಮಾಡ್ತಾರೆ. ಅದೇ ಜಯತೀರ್ಥರ ಸುಧಾ ಪಂಕ್ತಿಗಳಲ್ಲೂ ಕೂಡ ಈಗ ಒಂದೊಂದು ಭಾಗ ಬರುತ್ತೆ, ಒಂದ್ ಭಾಗ ಬಂದ್ಮೇಲೆ ಇನ್ನೊಂದು ಸುಧಾ ಭಾಗ ಮುಂದಕ್ಕೆ ಹೋಗುತ್ತೆ. ಆದ್ರೆ ಒಂದ್ ಸುಧಾ ಭಾಗ ಬಂದು ಮತ್ತೊಂದು ಸುಧಾ ಭಾಗಕ್ಕೆ ಯಾಕೆ ಹೋದ್ರು ಆ ಭಾಗಕ್ಕೆ ಅಂತ ಬಂದಾಗ ಒಂದು ಭಾಗ ಸುಧಾ ಭಾಗವನ್ನ ಬಿಟ್ಟು ಮತ್ತೊಂದು ಸುಧಾ ಭಾಗಕ್ಕೆ ಹೋಗಬೇಕು ಅಂತ ಆದ್ರೆ ಆಗ ಅಲ್ಲೂ ಒಂದು ಸಂಗತಿ ಬೇಕಾಗುತ್ತೆ. ಇಲ್ಲ ಮೊದಲನೇ ಸುಧಾ ಗ್ರಂಥದ ಭಾಗ ಏನ್ ಬಂತು, ಆ ನಂತರದ ಭಾಗಗಳಿಗೆ ಏನರ್ಥ ಅಂತ, ಅದು ಎರಡಕ್ಕೂ ಸಂಗತಿ ನಮಗೆ ಗೊತ್ತಾಗಲ್ಲ. ಆ ಸಂಗತಿ ಗೊತ್ತಾಗ್ಲಿಕ್ಕೆ ಟಿಪ್ಪಣಿಗಳ ಅಧ್ಯಯನ ಮಾಡ್ಬೇಕು. ಅಂದ್ರೆ ಪರಿಮಳ ಟಿಪ್ಪಣಿ, ಗುರುವರ್ಥ ದೀಪಿಕಾ, ಹೀಗೆ ಪ್ರತಿಯೊಬ್ಬ ಟಿಪ್ಪಣಿಕಾರರಿಂದ ನಮ್ಗೆ ಬಹಳ ಉಪಕಾರ ಏನಾಗುತ್ತೆ ಅಂದ್ರೆ ಒಂದು ಭಾಗ ಮುಕ್ತಾಯ ಮಾಡಿ ಇನ್ನೊಂದು ಭಾಗಕ್ಕೆ ಯಾಕೆ ಹೋಗ್ತೀವಿ ಅನ್ನೋದನ್ನ ಸಂಗತಿಯನ್ನ ಚೆನ್ನಾಗಿ ಕೊಟ್ಟು ಮುಂದಕ್ಕೆ ಹೋಗ್ತಾರೆ. ಇದು ಸ್ವಾರಸ್ಯ. ಅದರಿಂದಲೇ ಪ್ರತಿ ಸ್ತೋತ್ರ ಭಾಗ ಆಗ್ಬೋದು, ಯಾವುದೇ ಗ್ರಂಥ ಭಾಗ ಆಗ್ಬೋದು, ಒಂದ್ ಶ್ಲೋಕ ಬಿಟ್ಟು ಇನ್ನೊಂದು ಶ್ಲೋಕಕ್ಕೆ ಯಾಕೆ ಹೋಗೋದು, ಅಲ್ಲೇನ್ ಹೇಳ್ತಾರೆ, ಇದು ಹೇಳೋದು ತುಂಬಾ ಕಷ್ಟ. ಅರ್ಥ, ಆ ಶ್ಲೋಕಕ್ಕೆ ಅರ್ಥ ಹೇಳೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಆ ಶ್ಲೋಕದ ಹಿನ್ನೆಲೆ, ಅದರ ಸಂಗತಿ ಇದು ತೋರಿಸೋದು ಬಹಳ ಟಿಪ್ಪಣಿಕಾರರ ವೈಶಿಷ್ಟ್ಯ. ಅದನ್ನೆಲ್ಲ ನಾವು ಜಯತೀರ್ಥರ ಪಂಕ್ತಿಗಳಲ್ಲಿ ನೋಡ್ಬೋದು. ಈಗ ನೋಡಿ, ಶ್ಲೋಕ ಪ್ರಾರಂಭ ಆಗೋಕ್ಕೂ ಮುಂಚೆ ಹೇಳ್ತಾರ, ಇಲ್ಲಿವರೆಗೆ ಏನಾಯ್ತು, ಯಥಾಶಕ್ತಿಯಾಗಿ ಶಾಸ್ತ್ರಗಳ ಶ್ರವಣ ಮನನ ಮಾಡ್ಬೇಕು ಅಂತ ಆಯ್ತು. ಆದ್ರೆ ಇದು ಸರಿ ಇಲ್ಲ ಅಂತ ಆಕ್ಷೇಪ ಬಂತು. ಯಾಕೆ ಬಂತಂದ್ರೆ ಪುರುಷ ಶಕ್ತಿನ ತಾರತಮ್ಯವತ್ವೇನ ಶ್ರವಣಾದೇರಪಿ ತಾರತಮ್ಯಾಪತ್ತೇ. ಈಗ ಎಲ್ರೂ ಶ್ರವಣ ಮಾಡಿ ಯಥಾಶಕ್ತಿಯಾಗಿ ಎಲ್ರೂ ಮನನ ಮಾಡಿದ್ರೆ ಇದು ಹೇಗ್ ಸಾಧ್ಯ? ಯಾಕೆಂದ್ರೆ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಶಕ್ತಿ ಇರುತ್ತೆ. ಪುರುಷ ಶಕ್ತಿಯಲ್ಲಿ ತಾರತಮ್ಯ ಉಂಟು. ಒಬ್ಬ ಮನುಷ್ಯನಿಗೆ 1-2 ಶಾಖೆ ಓದ್ಲಿಕ್ಕೆ ಶಕ್ತಿ ಇರುತ್ತೆ, ಇನ್ನೊಬ್ಬನಿಗೆ 100 ಶಾಖೆ ಓದ್ತಾನೆ, ಇನ್ನೊಬ್ಬ 1000 ಓದ್ತಾನೆ. ಒಬ್ಬೊಬ್ಬರ ಶಕ್ತಿ ಒಂದೊಂದು ರೀತಿ. ಹಾಗಾದ್ರೆ ತಾರತಮ್ಯ ಇದೆ. ಯಾವಾಗ ಪುರುಷನ ಅಂದ್ರೆ ಜೀವರ ಶಕ್ತಿಯಲ್ಲಿ ತಾರತಮ್ಯ ಉಂಟು, ಶ್ರವಣದಲ್ಲೂ ತಾರತಮ್ಯ ಇದೆ. ಕೆಲವ್ರಿಗೆ 5 ಗಂಟೆ ಹೇಳಿದ್ರು ಕೇಳಿಸ್ಕೊಳ್ಳುವಂತ ಶಕ್ತಿ ಇರುತ್ತೆ, ಕೆಲವ್ರಿಗೆ 10 ನಿಮಿಷನೂ ಕಷ್ಟ ಆಗುತ್ತೆ, ಕೆಲವ್ರಿಗೆ ಅರ್ಧ ಗಂಟೆ. ಒಬ್ಬೊಬ್ರಿಗೆ ಒಂದೊಂದು ಶಕ್ತಿ, ಶ್ರವಣದಲ್ಲಿ ತಾರತಮ್ಯ ಇದೆ. ಹಾಗಾದ್ರೆ ಏನಾಯ್ತು, ಅವರವರ ಶಕ್ತಿಯಲ್ಲಿ ತಾರತಮ್ಯ,
ಅವರವರು ಕೇಳೋದ್ರಲ್ಲಿ ತಾರತಮ್ಯ, ಅವರವ್ರ ಮನನ ಮಾಡೋದ್ರಲ್ಲಿ ತಾರತಮ್ಯ, ಅವ್ರವ್ರ ಧ್ಯಾನ ಮಾಡೋದ್ರಲ್ಲಿ ತಾರತಮ್ಯ, ಅವ್ರವ್ರ ದೇವರನ್ನ ಕಾಣೋದ್ರಲ್ಲಿ ತಾರತಮ್ಯ, ಅವ್ರವ್ರ ಭಕ್ತಿ ಮಾಡೋದ್ರಲ್ಲೂ ತಾರತಮ್ಯ. ಹಾಗಾದ್ರೆ ಎಲ್ಲಾ ಕಡೆ ತಾರತಮ್ಯ ಸಿದ್ಧಾಂತ ಸೇರ್ಕೊಂಡಿದೆ, ಇದು ಒಪ್ಲೇಬೇಕು. ಅದ್ರಲ್ಲಿ ಹೇಳ್ತಾರೆ ಪುರುಷ ಶಕ್ತಿನಾಂ ತಾರತಮ್ಯವತ್ವೇನ ಶ್ರವಣಾದೇನಪಿ ತಾರತಮ್ಯಾಪತ್ತೇ. ಯಾವಾಗ ಪುರುಷರಲ್ಲಿ ಶಕ್ತಿಯಲ್ಲಿ ತಾರತಮ್ಯ ಉಂಟು, ಹೆಚ್ಚು ಕಡಿಮೆ ಉಂಟು, ಆಗ ಅವ್ರು ಕೇಳೋದನ್ನ ಅವರ ಶಕ್ತಿ ಜಾಸ್ತಿ ಇದ್ದವನ್ ಜಾಸ್ತಿ ಕೇಳ್ತಾನೆ, ಕಡಿಮೆ ಇದ್ದವನ್ ಕಡಿಮೆ ಕೇಳ್ತಾನೆ, ಅಷ್ಟೇ. ಹೀಗೆ ಒಬ್ಬೊಬ್ಬರ ಶಕ್ತಿ ಅನುಗುಣ ಒಬ್ಬೊಬ್ರು ಶ್ರವಣವನ್ನ ಮಾಡ್ತಾರೆ. ಇರ್ಲಿ ಬಿಡಿ, ಏನಂತ ಈಗ ನಚ ತಥಾ ಅಸ್ತು ಇತಿ ವಾಚ್ಯಂ. ಇರ್ಲಿ, ಈಗ ಒಬ್ಬ 10 ಗಂಟೆ ಕೇಳ್ತಾನೆ, ಇನ್ನೊಬ್ಬ 20 ಗಂಟೆ ಕೇಳ್ತಾನೆ, ಇನ್ನೊಬ್ಬ 10 ನಿಮಿಷ ಕೇಳ್ತಾನೆ. ಏನಂತ ಕೇಳ್ಬೇಕಾದ್ರೆ ಶ್ರದ್ಧಾ ಭಕ್ತಿ ಅಷ್ಟೇ ಮುಖ್ಯ ತಾನೆ. 10 ನಿಮಿಷ ಆಗ್ಲಿ, 1 ಗಂಟೆ ಆಗ್ಲಿ, 20 ಗಂಟೆ ಆಗ್ಲಿ, ನಚ ತಥಾ ಅಸ್ತು ಹಾಗೆ ಆಗ್ಲಿ. ಯೋಗ್ಯತೆ ಬೇರೆ ಇರುತ್ತೆ, ಶಕ್ತಿ ಬೇರೆ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ಕೇಳೋದು ಕೂಡ ತಾರತಮ್ಯದಿಂದ ಕೇಳ್ತಾರೆ. ಅದಲ್ಲೇನಿದೆ ಅಂದ್ರೆ ಇಲ್ಲ, ಅದು ತಪ್ಪಾಗತ್ತೆ. ಯಾಕೆ ಅಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಇದೆಲ್ಲ ಪೂರ್ವ ಪಕ್ಷಿಗಳಿಗೆ ಕಾರಣ ಕೊಡ್ತಾ ಇರೋದು. ಅದನ್ನ ಜಯತೀರ್ಥರು ಅದನ್ನ ಹೇಳಿ ಹೇಳಿ ಕೊನೆಗೆ ಉತ್ತರಕ್ಕೆ ಬರ್ತಾರೆ. ತತ್ ಸಾಧ್ಯಸ್ಯ ಜ್ಞಾನಸ್ಯ ಏಕವಿಧತ್ವೇನ ವೈಯರ್ಥ್ಯ ಪ್ರಸಂಗ ಅಂತ ಹೇಳ್ತಾರೆ. ಅಲ್ಲ, ಈಗ 10 ಗಂಟೆ ಕೇಳೋವನಿಗೂ ದೇವರ ದರ್ಶನ ತಾನೇ ಆಗೋದು, ಹೌದು. ಅವನ್ ಜ್ಞಾನನೇ ಆಗೋದು, ಹೌದು. 10 ನಿಮಿಷ ಕೇಳ್ದವನಿಗೂ ದೇವರ ದರ್ಶನ ಆಗೋದು ಅದೇ ತಾನೆ. ಹಾಗಾದ್ರೆ ಎಲ್ರಿಗೂ ಬರುವಂತಹ ಜ್ಞಾನ ದೇವರದೇ, ಅವನ ದರ್ಶನನೇ ಆಗ್ಬೇಕು. ಆ ಜ್ಞಾನದಲ್ಲಿ ಏನೋ ವ್ಯತ್ಯಾಸ ಉಂಟಾ? ಏನಿಲ್ಲ. ದೇವರೇ ಕಣ್ಣಕ್ ಕಾಣೋದು, ದೇವರ ಜ್ಞಾನನೇ ಬರೋದು. ಹಾಗಾದ್ರೆ ಇವನು ಅಷ್ಟೊತ್ತು ಶ್ರವಣ ಮಾಡಿದ್ದಕ್ಕೂ ಇವನು ಇಷ್ಟೇ ಹೊತ್ತು ಶ್ರವಣ ಮಾಡೋದಕ್ಕೆ ಏನ್ ವ್ಯತ್ಯಾಸ ಬಂತು? ನೀವು ತಾರತಮ್ಯವನ್ನ ಪುರುಷರ ಶಕ್ತಿಯಲ್ಲಿ ಒಪ್ಪಿ, ಅವರ ಯೋಗ್ಯತೆಯಲ್ಲಿ ಒಪ್ಪಿ, ಅವರ ಕೇಳೋದ್ರಲ್ಲಿ ಒಪ್ಪಿ, ಮನನ ಮಾಡೋದ್ರಲ್ಲಿ ಒಪ್ಪಿ, ಧ್ಯಾನ ಮಾಡೋದು ತಾರತಮ್ಯನ ಮಾಡ್ಲಿ, ಎಲ್ಲ ತಾರತಮ್ಯ ಇರ್ಲಿ, ಆದ್ರೆ ಫಲ ಮಾತ್ರ ಒಂದೇ ಆಯ್ತಲ್ಲ. ಜ್ಞಾನಸ್ಯ ಏಕವಿಧತ್ವೇನ, ಪಡೆಯೋದ್ ಕೊನೆಗೆ ಒಂದೇ ತರದ ಜ್ಞಾನ ಅಷ್ಟೇ. ಅದನ್ನು ಪಡಿಲಿಕ್ಕೆ ಇಷ್ಟೆಲ್ಲ ಯಾಕೆ ಮಾಡ್ಬೇಕು ಅಂತ. ಅದಕ್ಕೆ ಇಲ್ಲ, ಹಾಗಲ್ಲ. ಇದಕ್ಕೆ ಈ ಪ್ರಶ್ನೆಗೆ ಇನ್ನೊಂದು ಉತ್ತರ ಇದೆ. ಏನಂದ್ರೆ ನಚವಾಚ್ಯಂ ಜ್ಞಾತವ್ಯಸ್ಯ ಬ್ರಹ್ಮಣೋ ಅಪರಿಮಿತತ್ವ ತತ್ತದ್ ಜ್ಞಾನಾನ್ಯಪಿ ತಾರತಮ್ಯವಂತಿ. ತಪ್ಪು ತಿಳ್ಕೊಂಡಿದ್ದೀರಿ. ಈಗ ಬ್ರಹ್ಮದೇವರು ಕೇಳೋಷ್ಟು ನಾವ್ ಕೇಳ್ಲಿಕ್ಕಾಗತ್ತ? ಬ್ರಹ್ಮದೇವರು ಶಾಸ್ತ್ರ ಶ್ರವಣ ಮಾಡಿದಷ್ಟು ಪರಮಾತ್ಮನ ಬಳಿ ನಾವು ಖಂಡಿತ ಮಾಡ್ಲಿಕ್ಕಲ್ಲ. ಜನ್ಮ ಜನ್ಮ ಕಳೆದ್ರು, ನಮ್ ಕಲ್ಪ ಕಳೆದ್ರು ಆಗಲ್ಲ. ಈಗ ಬ್ರಹ್ಮದೇವರು ಶ್ರವಣ ಮಾಡೋದು, ಶಾಸ್ತ್ರ ಪಾಠ ಕೇಳೋದು ಅಂದ್ರೆ ಅದ್ ಬೇರೆನೆ. ಅವ್ರು ಶಾಸ್ತ್ರ ಪಾಠ ಹೇಳೋದು ಅಂದ್ರೂ ಬೇರೆನೆ ಅರ್ಥ. ಅಷ್ಟು ಮಾಡ್ಲಿಕ್ಕಲ್ಲ ನಮ್ ಕೈಲಿ. ಇನ್ನು ಶಾಸ್ತ್ರ ಪಾಠ ಅವ್ರು ಎಷ್ಟು ಕೇಳ್ತಾರೆ ಅದನ್ನ ನಾವು ಕೇಳಲಿಕ್ಕಲ್ಲ. ಅಥವಾ ರುದ್ರದೇವರು, ಇಂದ್ರದೇವರು, ಪ್ರತಿಯೊಬ್ಬ ದೇವತೆ ಅಥವಾ ಸಾಮಾನ್ಯರು ನಮ್ಮ ಸುತ್ತಲೂ ಹೊತ್ತಲು ಇರುವಂತಹ ಕೆಲವರು ಎಷ್ಟು ಶ್ರವಣ ಮಾಡ್ತಾರೆ, ಎಷ್ಟು ಕೇಳ್ತಾರೆ, ಅಷ್ಟನ್ನು ಕೇಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆ? ತಾರತಮ್ಯ ಎಲ್ಲಿದೆ? ಕೇಳೋದ್ರಲ್ಲಿ ತಾರತಮ್ಯ ಅಷ್ಟೇ ಅಲ್ಲ, ಅದರಿಂದ ಬರೋ ಜ್ಞಾನದಲ್ಲೂ ಕೊನೆಗೆ ತಾರತಮ್ಯ ಇದೆ. ಯಾಕೆಂದ್ರೆ ನೀವು ಯಾರ ಬಗ್ಗೆ ಕೇಳ್ತಾ ಇರೋದು? ದೇವ್ರ ಬಗ್ಗೆ ಕೇಳ್ತಾ ಇರೋದು. ಆ ಬ್ರಹ್ಮನ ಬಗ್ಗೆ ಕೇಳ್ತಾ ಇರ್ಬೇಕಾದ್ರೆ ಅವನ ಪರಿಮಿತಿ ಎಷ್ಟಿದೆ? ದೇವರ ಬಗ್ಗೆ ಪರಿಮಿತಿ ಇಲ್ವೇ ಇಲ್ಲ. ಅದರಿಂದ ಅಪರಿಮಿತ ದೇವರು. ಅಪರಿಮಿತನಾದ ದೇವರ ಬಗ್ಗೆ ತಿಳಿಬೇಕು ಅಂದ್ರೆ ಶ್ರವಣ ಜಾಸ್ತಿನೇ ಮಾಡ್ಬೇಕು. ಕಡಿಮೆ ಮಾಡಿದ್ರೆ ಆಗಲ್ಲ. ಕಡಿಮೆ ಮಾಡಿದ್ರೆ ಬ್ರಹ್ಮನ ಪರಿಮಿತಿ ಏನು ಇನ್ನೂ ಗೊತ್ತಾಗಲ್ಲ. ಅಷ್ಟು ಸ್ವಲ್ಪ ವಿಷಯ ಗೊತ್ತಾಗಲ್ಲ. ಹಾಗಾದ್ರೆ ಇದರಿಂದ ಏನಾಯ್ತು ಕೊನೆಗೆ ಅಂದ್ರೆ, ಯಾವಾಗ ಈ ಪರಮಾತ್ಮನ ಅಪರಿಮಿತತ್ವ ಗೊತ್ತಾಯ್ತು ಒಬ್ಬ ವ್ಯಕ್ತಿಗೆ, ಇವನು ಪರಿಮಿತಿ ಇಲ್ಲ, ದೇವ್ರಿಗೆ ಹೇಗಿದ್ರು, ನಾನು ಎಷ್ಟು ಕೇಳಿದ್ರು ಕಡಿಮೆನೆ ಅಂತ ಇನ್ನು ಜಾಸ್ತಿ ಅದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾನೆ. ಆ ಎಷ್ಟು ಪ್ರಯತ್ನ ಪಡ್ತಾನಲ್ಲ ಕೇಳಲಿಕ್ಕೆ, ಅಷ್ಟು ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಯಾರು ಹೆಚ್ಚು ಪ್ರಯತ್ನ ಪಡ್ತಾರೋ ಶ್ರವಣ ಮಾಡ್ಲಿಕ್ಕೆ, ಕೇಳಲಿಕ್ಕೆ, ಅವ್ರಿಗೆ ಹೆಚ್ಚು ಜ್ಞಾನ ಬಂತು. ಯಾರು ಸಾಕು 1-2 ಸರಿ ಕೇಳಿ ಬಿಟ್ಬೋಣ ಅಂತ ಯಾರು ಬಿಡ್ತಾರೋ ಅವ್ರಿಗೆ ಕಡಿಮೆ ಜ್ಞಾನ ಬಂತು. ಅದನ್ನ ಜ್ಞಾನದಲ್ಲಿ ತಾರತಮ್ಯ ಇದೆ ಅಲ್ವಾ? ನೀವೇನ್ ಹೇಳಿದ್ರಿ ಇಂಥ ಪೂರ್ವ ಪಕ್ಷಿಗಳು? ಜ್ಞಾನ ಮಾತ್ರ ಕೊನೆಗೆ ಬರೋದು ಒಂದೇ ತಾನೇ. ಇವ್ನು 10 ಗಂಟೆ ಹಾಕಿದ್ರು ಶ್ರಮ ಒಂದೇ, 10 ನಿಮಿಷ ಹಾಕಿದ್ರು ಒಂದೇ, ಜ್ಞಾನ ಒಂದೇ ತರ ಬರುತ್ತೆ. ತಪ್ಪು. ಜ್ಞಾನ ಒಂದೇ ತರ ಬರಲ್ಲ. ತಿಳಿಬೇಕಾಗಿರೋದು ಪರಮಾತ್ಮನ ಬಗ್ಗೆ. ಅವನ ಬಗ್ಗೆ ಸಾಕಷ್ಟು ಗುಣ ಒಬ್ಬ ತಿಳ್ಕೊಳ್ತಾನೆ. 10 ಗಂಟೆ ಕೇಳ್ದವನು, ಇನ್ನು 10 ನಿಮಿಷ ಕೇಳ್ದವನ್ಗೆ ಹಬ್ಬ ಎಷ್ಟು ಗುಣ ಗೊತ್ತಾಗತ್ತೆ? 1 ಗುಣ 2 ಗುಣ. ಆದ್ರೆ 10 ಗಂಟೆ ಕೇಳ್ದವನ್ಗೆ ಸುಮಾರು ಗುಣ ಗೊತ್ತಾಗತ್ತೆ, ಸಾವಿರಾರು ಗುಣ. ಹಾಗಾದ್ರೆ ಅವನಿಗೆ ಬರುವಂತಹ ಜ್ಞಾನಕ್ಕೂ ಇವನಿಗೆ ಬರೋ ಜ್ಞಾನಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಜ್ಞಾನದಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವರು ಜಾಸ್ತಿ ಶ್ರವಣ ಮಾಡ್ತಾರೆ, ಕೆಲವರು ಕಡಿಮೆ ಮಾಡ್ತಾರೆ, ಒಬ್ಬೊಬ್ಬರದ್ದು ಒಂದೊಂದು. ಹಾಗಾದ್ರೆ ಏನಾಯ್ತು? ಒಂದೊಂದಕ್ಕೆ ಲಿಂಕ್ ಕೊಡ್ತಾ ಹೋದ್ರು. ಒಂದು ತಾರತಮ್ಯ ಅಂತ ಒಂದು ಮನಸ್ಥಲ ಕಾನ್ಸೆಪ್ಟ್ ಇಟ್ಕೊಂಡು ತಾರತಮ್ಯ ಅಂತ. ಇದು ಎಲ್ಲಿ ತಾರತಮ್ಯ ಇದೆ ಅಂದ್ರೆ ಪುರುಷರ ಶಕ್ತಿಯಲ್ಲಿ ತಾರತಮ್ಯ ಇದೆ. ಅದ್ ಎಲ್ಲಿಗೆ ಹೋಯ್ತು ಅಂದ್ರೆ ಕೊನೆಗೆ ಕೇಳೋದ್ರಲ್ಲಿ ತಾರತಮ್ಯ ಆಯ್ತು. ಯಾಕೆ? ಶಕ್ತಿ ಎಷ್ಟೋ ಅಷ್ಟು ಕೇಳ್ತಾನೆ. ಆಮೇಲೆ ಎಷ್ಟು ಕೇಳ್ತಾನೋ ಅಷ್ಟು ಜ್ಞಾನ ಬರುತ್ತೆ. ಆ ಜ್ಞಾನದಲ್ಲಿ ತಾರತಮ್ಯ ಇದೆ. ಎಲ್ಲಾ ಕಡೆ ತಾರತಮ್ಯ. ಶಕ್ತಿಯಲ್ಲಿ ತಾರತಮ್ಯ, ಅವನ ಕೇಳೋದ್ರಲ್ಲಿ ತಾರತಮ್ಯ,
ಆಮೇಲೆ ಮನನ ಮಾಡೋದ್ರಲ್ಲಿ ತಾರತಮ್ಯ, ಕೆಲವರು ಮನನ ಜಾಸ್ತಿ ಮಾಡಲ್ಲ, ಬರೀ ಕೇಳೋದ್ ಜಾಸ್ತಿ ಮಾಡ್ತಾರೆ. ಒಂದ್ಸಲ ಪುಸ್ತಕ ತೆಗಿಯೋದೇ. ಇದು ಶ್ರವಣ ಮಾತ್ರ ಆಯ್ತು ಹೊರತು ಮನನ ಆಗ್ಲೇ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಶ್ರವಣ ತುಂಬಾ ಕಡಿಮೆ ಮಾಡ್ತಾರೆ, ಮನನ ಜಾಸ್ತಿ ಮಾಡ್ತಾರೆ. ಇದು ಸರಿ ಹೋಗಲ್ಲ. ಶ್ರವಣ ಜಾಸ್ತಿ ಮಾಡ್ಬೇಕು, ಆಮೇಲೆ ಮನನ ಜಾಸ್ತಿ ಆಗ್ಬೇಕು. ಇದೆರಡು ಮಾಡಿದ್ರು ಧ್ಯಾನಕ್ಕೆ ಕೂಡಲ್ಲ. ಇನ್ ಯಾವಾಗ ಮತ್ತೆ ದೇವರ ದರ್ಶನ ಆಗ್ಬೇಕು? ಧ್ಯಾನ ಆಗಲ್ಲ. ಎಲ್ಲಾ ಕಡೆ ತಾರತಮ್ಯ ಬಂದು ಅದು ಮುಂದುವರಿತಾ ಹೋಗತ್ತೆ. ಎಲ್ಲಿವರೆಗೆ? ನಿಮಗೆ ಬರುವಂತ ಜ್ಞಾನದಲ್ಲೂ ತಾರತಮ್ಯ ಇರುತ್ತೆ ಅಂತ ಇದನ್ನ ಜಯತೀರ್ಥರು ಇಲ್ಲಿವರೆಗೆ ಹೇಳ್ತಾ ಬಂದಿದ್ದಾರೆ. ನಚವಾಚ್ಯಂ ಜ್ಞಾತವ್ಯಸ್ಯ ಬ್ರಹ್ಮಣೋ ಅಪರಿಮಿತತ್ವ ತತ್ತದ್ ಜ್ಞಾನಾನ್ಯಪಿ ತಾರತಮ್ಯವಂತಿ. ಆಯಾಯ ಜ್ಞಾನದಲ್ಲೂ ತಾರತಮ್ಯ ಇರ್ಬೇಕಲ್ಲ ಅಂತ ಮಾಡಿ. ಅದಕ್ಕೆ ಹೇಳ್ತಾರೆ, ನಿಜ ಒಪ್ಪೋಣ, ಶಕ್ತಿಯಲ್ಲಿ ತಾರತಮ್ಯ ಇರ್ಲಿ, ಪುರುಷರ ಶಕ್ತಿಯಲ್ಲಿ, ಅವ್ರು ಕೇಳೋದ್ರಲ್ಲಿ ತಾರತಮ್ಯ ಉಂಟು, ಅವ್ರು ಪಡೆಯುವಂತಹ ಜ್ಞಾನದಲ್ಲೂ ತಾರತಮ್ಯ ಉಂಟು, ಒಪ್ಪೋಣ. ಆದರೆ ಸಿಗೋ ಮೋಕ್ಷ ಒಂದೇ ತರ ತಾನೆ, ಮೋಕ್ಷದಲ್ಲೇನ್ ತಾರತಮ್ಯ ಇಲ್ಲ. ಮತ್ತೆ ಇದೆಲ್ಲ ವ್ಯರ್ಥ ಆಯ್ತು. ಇವನ್ ಯಾಕೆ ಇಷ್ಟು ಧ್ಯಾನ ಮಾಡ್ದ, ಇಷ್ಟು ಯಾಕೆ ಮನನ ಮಾಡ್ದ, ಇಷ್ಟು ಯಾಕೆ ಶ್ರವಣ ಮಾಡ್ದ? ಸಾವಿರಾರು ಬಾರಿ ಶ್ರವಣ ಮಾಡಿದ್ ವ್ಯರ್ಥ. ಯಾಕಂದ್ರೆ 10 ಬಾರಿ ಶ್ರವಣ ಮಾಡಿದವನ್ಗೂ ಮೋಕ್ಷ ಸಿಗೋದು ಅದೇ ಮೋಕ್ಷ, ಇವನಿಗ್ ಸಿಗೋ ಮೋಕ್ಷನೂ ಅದೇ ಸ್ಥಳಕ್ಕೆ ಹೋಗ್ಬೇಕು, ಇನ್ಯಾವ ಸ್ಥಳಕ್ಕೆ ಹೋಗ್ಬೇಕು? ಹಾಗಾಗಿ ತತ್ಫಲಸ್ಯ ಮೋಕ್ಷಸ್ಯ ತಾರತಮ್ಯ ರಹಿತತ್ವೇನ ವೈಯರ್ಥ್ಯ ಅಪರಿಹಾರಾತ್. ಎಂದೆಂದಿಗೂ ವ್ಯರ್ಥ ನೀವು ಮಾಡೋದಿಲ್ಲ ಅಂತ ಜಯತೀರ್ಥರ ಆಕ್ಷೇಪ ಮಾಡ್ತಾ ಹೋಗ್ತಾರೆ. ಕೊನೆಗೇನ್ ವ್ಯರ್ಥ ಅಂದ್ರೆ, ನಿಮಗ್ ಸಿಗೋ ಮೋಕ್ಷ ಒಂದೇ ತರ ಅಂದ್ಮೇಲೆ ಯಾಕೆ ಇಷ್ಟೆಲ್ಲ ಹಿಂದೆ ಕಷ್ಟಪಟ್ರಿ? ಮೋಕ್ಷದಲ್ಲಿ ಏನ್ ತಾರತಮ್ಯ ಇಲ್ಲ, ಅದರಿಂದ ತುಂಬಾ ಕಷ್ಟ ಪಡೋದು ಯಾಕೆ? ವ್ಯರ್ಥ ತಾನೆ. ಅಲ್ಲ ಹಾಗಲ್ಲ, ಮೋಕ್ಷದಲ್ಲೂ ತಾರತಮ್ಯ ಇದೆ, ಒಪ್ಪೋಣ. ಒಬ್ಬನಿಗೆ ಯಾವ ರೀತಿ ಮೋಕ್ಷ ಸಿಗತ್ತೋ ಇನ್ನೊಬ್ಬನಿಗೆ ಅದೇ ಮೋಕ್ಷ ಸಿಗ್ಬೇಕು ಅಂತಿಲ್ಲ. ಅದೆಲ್ಲ ತಪ್ಪು. ಯಾಕಂದ್ರೆ ಮೋಕ್ಷ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳಿ ಮೊದಲು ಅಂತ ಅದನ್ನ ಜಯತೀರ್ಥರು ಬಿಡಿಸ್ತಾರೆ. ಮೋಕ್ಷ ಅಂದ್ರೆ ಏನು, ಯಾಕೆ ಮೋಕ್ಷದಲ್ಲಿ ತಾರತಮ್ಯ ಒಪ್ಲಿಕ್ ಬರಲ್ಲ? ನಾವು ಮನೇಲಿ ತಾರತಮ್ಯ ನೋಡ್ಬಹುದು, ಅಥವಾ ಜ್ಞಾನದಲ್ಲಿ ತಾರತಮ್ಯ ನೋಡ್ತೀವಿ. ಇವ್ರಿಗೆ ತುಂಬಾ ಜ್ಞಾನ ಇದೆ, ಅವ್ರಿಗೆ ಕಡಿಮೆ ಜ್ಞಾನ ಇದೆ, ಅವ್ರಿಗೆ ಮಧ್ಯ ಇದೆ, ನಿಜ. ಇವರು ಆನಂದ, ಇವ್ರಿಗೆ ಸುಖ ಜಾಸ್ತಿ ಇದೆ, ಇವ್ರಿಗೆ ಕಡಿಮೆ ಇದೆ, ಇವ್ರಿಗೆ ಅಷ್ಟಿಲ್ಲ. ಆನಂದದಲ್ಲಿ ತಾರತಮ್ಯ ಇದೆ. ದುಡ್ಡಿನಲ್ಲಿ ತಾರತಮ್ಯ ಇದೆ, ಇವ್ರಿಗೆ ಜಾಸ್ತಿ ದುಡ್ಡಿದೆ, ಇವ್ರಿಗೆ ಕಡಿಮೆ ಇದೆ, ಇವ್ರಿಗೆ ಇನ್ನೂ ಸ್ವಲ್ಪ ಕಡಿಮೆ. ಎಲ್ಲಾ ಕಡೆ ತಾರತಮ್ಯ ಇದೆ. ಅದ್ರ ಮೋಕ್ಷದಲ್ಲಿ ಮಾತ್ರ ತಾರತಮ್ಯ ಇಲ್ವಂತೆ. ಇದ್ ಹೇಗ್ ಸಾಧ್ಯ ಅಂದ್ರೆ, ಈಗ ಬ್ರಹ್ಮದೇವರು ಯಾವ ಮೋಕ್ಷಕ್ಕೆ ಹೋಗ್ತಾರೆ? ಯಾವ ಜೀವ ಸಂಸಾರದಲ್ಲಿದ್ದು ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾನೋ ಅದೇ ಮೋಕ್ಷದಲ್ಲೇ ಅದೇ ಬ್ರಹ್ಮದೇವರು ಇದ್ದೇ ಇರ್ತಾರೆ. ಆ ಮೋಕ್ಷ ಬಿಟ್ಟು ಇನ್ನೆಲ್ಲ ಇರ್ತಾರೆ? ಮೋಕ್ಷ ಇರೋದಂತೂ ಒಂದೇ ಸ್ಥಳ ತಾನೆ. ಅಂಧನ್ ತಮಸ್ಸು ಒಂದೇ, ಅದೇ ತರ. ಹಾಗಾದ್ರೆ ಮೋಕ್ಷಕ್ಕೆ ಹೋಗುವಂತ ಇಂದ್ರದೇವರಾಗ್ಲಿ, ರುದ್ರದೇವರಾಗ್ಲಿ, ಒಬ್ಬ ಜೀವ ಆಗ್ಲಿ, ಅವರೆಷ್ಟು ಯೋಗ್ಯತೆ ಇದೆ ಒಬ್ಬ ಜೀವ ಆಗ್ಲಿ, ಎಲ್ರೂ ಕೂಡ ಅದೇ ಮೋಕ್ಷಕ್ಕೆ ಹೋಗುತ್ತಾನೆ. ಅದ್ರಲ್ಲಿ ಏನಿದೆ ಅಂತ ಅರ್ಥನ ಅಂದ್ರೆ ಅದನ್ನ ಬಿಡಿಸ್ತಾರೆ. ಯಾಕೆ ಮೋಕ್ಷದಲ್ಲಿ ತಾರತಮ್ಯ ಇಲ್ಲ ಅಂತ. ವಸ್ತುತಃ ಮೋಕ್ಷದಲ್ಲಿ ನಾವು ತಾರತಮ್ಯ ಒಪ್ಪಿದೀವಿ, ಎಲ್ಲಿ ದ್ವೈತ ಸಿದ್ಧಾಂತದಲ್ಲಿ ಅದನ್ನೇ ಉತ್ತರ ಹೇಳ್ತಾರೆ. ಆನಂದದಲ್ಲಿ ತಾರತಮ್ಯ ಇದೆ, ಮೋಕ್ಷದಲ್ಲೂ ಕೂಡ. ಮೋಕ್ಷದಲ್ಲಿ ಎಲ್ರಿಗೂ ಸಿಗೋ ಆನಂದ ಒಂದೇ ತರ ಅಲ್ಲ. ಬ್ರಹ್ಮದೇವರಿಗೆ ಸಿಗೋ ಆನಂದ ಸಾಮಾನ್ಯನಾದ ಒಬ್ಬ ಜೀವನಿಗೆ ಸಿಗಲ್ಲ. ಇಂದ್ರದೇವರಿಗೆ ಸಿಗೋ ಆನಂದ ಲಕ್ಷ್ಮೀ ದೇವಿಗೆ ಸಿಗುತ್ತಾ? ಲಕ್ಷ್ಮೀ ದೇವಿ ತುಂಬಾ ಅಧಿಕ ಆನಂದ. ಹೀಗೆ ಒಬ್ಬೊಬ್ಬ ದೇವತೆಗಳಲ್ಲೂ ಸಂಸಾರದಲ್ಲಿ ಯಾವ ರೀತಿಯ ತಾರತಮ್ಯ ಉಂಟು ಅದೇ ತಾರತಮ್ಯ ಮೋಕ್ಷದಲ್ಲೂ ಇರುತ್ತೆ. ಆದ್ರೆ ಒಂದ್ ವ್ಯತ್ಯಾಸ ಏನಂದ್ರೆ, ಸಂಸಾರದಲ್ಲಿ ಇದ್ದಾಗ ಅವನು ಪೆದ್ದಂತರ ಕಾಣ್ಬೋದು, ಆದ್ರೆ ಅವ್ನ ಮೋಕ್ಷದಲ್ಲಿ ಅವನಿಗೆ ಆನಂದ ಜಾಸ್ತಿ ಇರ್ಬೋದು. ಹೇಳಲಿಕ್ ಬರಲ್ಲ. ಯಾಕೆಂದ್ರೆ ಈ ಜನ್ಮದಲ್ಲಿ ಒಬ್ಬ ಪೆದ್ದನಾಗಿ ಕಾಣ್ಬೋದಷ್ಟೇ, ಆದ್ರೆ ಹಾಗಂತ ಅವ್ನು ಯಾವಾಗಲೂ ಪೆದ್ದ ಅಂತ ಅರ್ಥ ಅಲ್ಲ. ಅವನ ಸ್ವರೂಪ ಒಳಗಡೆ ಏನೋ ಯಾರಿಗ್ ಗೊತ್ತು. ನಾವ್ ಹೇಳ್ತಾ ಇರ್ತೀವಲ್ಲ, ಯಾರ್ಯಾರ ಸ್ವರೂಪ ಯಾರಿಗ್ ಗೊತ್ತಿರ್ಲಿಕ್ ಸಾಧ್ಯ? ಯಾರ್ಯಾರು ಎಂತ ಸಾಧಕರು ಏನೋ ಗೊತ್ತಾಗಲ್ಲ. ಅದ್ ಹಾಗೆ ತುಂಬಾ ಬುದ್ಧಿವಂತ ಅಂದ್ಕೊಂಡ್ಲೆ ಅವನ ಯೋಗ್ಯತೆ ಮೋಕ್ಷದಲ್ಲಿ ತುಂಬಾ ಜಾಸ್ತಿ ಇರ್ಬೇಕು, ಅವ್ರ ಆನಂದ ಜಾಸ್ತಿ ಪಡಿಬೇಕು ಅಂತಿಲ್ಲ. ಹಾಗಂತ ದಡ್ಡ ಆಗಿದ್ ಕೂಡಲೇ ಕಡಿಮೆ ಆನಂದ ಪಡಿಬೇಕು ಅಂತಲೂ ಇಲ್ಲ. ಆ ಸ್ವರೂಪಕ್ಕೆ ತಕ್ಕ ಹಾಗೇನೆ ಮೋಕ್ಷದಲ್ಲಿ ಅವನ ಆನಂದ ಜಾಸ್ತಿ ಪಡಿತಾ ಹೋಗ್ತಾನೆ. ಅದು ಒಂದು ಜನ್ಮದಲ್ಲಿ ತೀರ್ಮಾನ ಮಾಡೋದಲ್ಲ ಯೋಗ್ಯತೆನ, ಅದರಿಂದ ಕಷ್ಟ. ಸರಿ, ಮೋಕ್ಷದಲ್ಲಿ ಯಾಕೆ ತಾರತಮ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತಾರೆ ಕೊನೆಗೆ, ನಖಲು ಬಂಧ ವಿಧ್ವಂಸಸ್ಯ ತಾರತಮ್ಯ ಉಪಪದ್ಯತೆ ಇತ್ಯತಃ ಸಮ್ಯಕ್. ಈ ಆಚಾರ್ಯರ ಶ್ಲೋಕ ಬರೋದು ಯಾಕೆ ಬಂತು ಅಂದ್ರೆ, ತಾರತಮ್ಯ ಸಿದ್ಧಾಂತದ ಒಂದು ಸ್ಫುಟತೆ. ಅಂದ್ರೆ ಮೋಕ್ಷದಲ್ಲೂ ಕೂಡ ತಾರತಮ್ಯ ಇದೆ, ಅದು ಜನರು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಅಂಶವನ್ನ ತಿಳಿಸ್ಬೇಕು ಆಚಾರ್ಯರ ಈ ಶ್ಲೋಕ ಬಂದಿದೆ. ಆ ಮೋಕ್ಷದಲ್ಲಿರೋ ತಾರತಮ್ಯ ಹೇಗ್ ಕೂಡ್ಸೋದು ಅನ್ನೋದು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಯಾಕೆ ಈ ಪ್ರಶ್ನೆ ಬಂತಂದ್ರೆ, ಬಂಧ ವಿಧ್ವಂಸ ಮೋಕ್ಷ. ಮೋಕ್ಷ ಅಂದ್ರೇನು? ಬಂಧ ವಿಧ್ವಂಸ. ಬಂಧನವನ್ನ ಕಳಚ್ಕೊಡೋದೇ ಮೋಕ್ಷ ಅಂದ್ರೆ. ಈಗ ನಾವು ಸಂಸಾರ ಬಂಧನ ಇರ್ತೀವಿ, ನಮ್ ಮೋಕ್ಷ ಸಿಕ್ತು ಅಂದ್ರೇನು? ಈ ಬಂಧನ ಹೋಯ್ತು ಅಂತ ಅರ್ಥ ಅಷ್ಟೇ. ಬಂಧ ವಿಧ್ವಂಸ. ಈಗ ಹೇಗಂದ್ರೆ, ಹಗ್ಗ ಕಟ್ ಹಾಕಿದ್ರು. ಹಗ್ಗ ಯಾರ್ಯಾರ ಕಟ್ ಹಾಕಿದ್ರು? 100 ಜನ ಕಟ್ ಹಾಕಿದ್ರು ಹಗ್ಗನ. ಇನ್ ಕೆಲವ್ರು ಹಗ್ಗ ಬಿಚ್ಕೊಂಡು ಓಡೋಗ್ಬಿಟ್ರು, ತಪ್ಪಿಸ್ಕೊಂಡ್ಬಿಟ್ರು.
ಈಗ 100 ಜನ ಹಗ್ಗ ಕಟ್ಟಿಸ್ಕೊಂಡಿದಾರಲ್ಲ, ಈಗ ನಾವೆಲ್ಲ ಸಂಸಾರದಲ್ಲಿ ಹಗ್ಗ ಕಟ್ಟಿಸ್ಕೊಂಡಿದೀವಿ. ಒಬ್ಬನ ಹಗ್ಗ ಬಿಚ್ಚೋಯ್ ಓಡ್ ಹೋಗ್ಬಿಟ್ಟ, ನಂದ ಸಂಸಾರ ಬಂಧನ ಕಳ್ಸ್ತು, ನಾನು ಓಡೋದೆ ಅಂತ ಓಡೋದ. ಇನ್ನೊಬ್ಬನ ಹಗ್ಗ ಅವನೇನು ಕಟ್ ಹಾಕಿದ್ರ ಅವನಿಗೆ, ಅದನ್ನ ಅವನ್ ಬಿಚ್ಕೊಂಡ ಹೊರಟ. ಏನು ಮೊದಲು ಅವನ ಹಗ್ಗ ಬಿಚ್ಕೊಂಡು ಅವನು ಓಡೋದ, ಇವನು ಸ್ವಲ್ಪ ಲೇಟ್ ಆಯ್ತು ಇನ್ನೊಬ್ಬನಿಗೆ. ಹೀಗೆ 100ನೇ ಅವನಿದ್ದ, ಅವನು ಇನ್ನೂ ಲೇಟ್ ಆಯ್ತು ಸ್ವಲ್ಪ ಅವನಿಗೆ ಅಷ್ಟೇ. ಆದ್ರೆ ಎಲ್ರಿಗೂ ಕಟ್ಟಿದ ಹಗ್ಗ ಅದೇ ತರ ಹಗ್ಗನೇ, ಅಷ್ಟೇ ಗಟ್ಟಿ ಇತ್ತು. ಅದನ್ನ ಬಿಡಿಸ್ಕೊಂಡಿತ್ತು, ಸ್ವಲ್ಪ ಟೈಮ್ ಆಯ್ತು, ಒಬ್ಬೊಬ್ರು ಬಿಡಿಸ್ಕೊಂಡ್ರು, ಓಡೋದ್ರು. ಎಲ್ಲ ಕಡೆ ಆರಾಮ್ ಮುಕ್ತಿ ಸಿಕ್ತು, ಎಲ್ಲಿ ಬೇಕೋ ಅವ್ರ ಮನಸ್ಸಿಗೆ ಬಂದಾಗ ಓಡೋದು. ಇಷ್ಟೇ ತಾನೆ. ಈ ಬಂಧನ ಕಳಚ್ಕೊಳ್ಳೋದೇ ಮೋಕ್ಷ ಅಂದ್ಮೇಲೆ ಎಲ್ರೂ ಹಗ್ಗ ಕಳ್ಕೊಳ್ತಾರ, ಒಂದ್ ದಿವ್ಸ ಕಳ್ಕೊಳ್ತಾರ ಅಷ್ಟೇ. ಅದರಲ್ಲಿ ಈಗ ಬ್ರಹ್ಮದೇವರು ಕೂಡ ಸಂಸಾರದಲ್ಲಿದ್ರು, ಅವ್ರು ಮೋಕ್ಷಕ್ಕೆ ಹೋದ್ರು. ಅವರ ಪ್ರಕೃತಿ ಬಂಧನ ಅವರಿಗೆ ವಸ್ತುತಃ ಅದು ಸುಟ್ಟ ಬಟ್ಟೆ ತರ ಅವ್ರಿಗೆ. ಈಗ ನಾವು ಬಟ್ಟೆ ಹಾಕೊಳ್ಳೋದು ಚಳಿ ವಾರಣೆಗೋಸ್ಕರ, ಸುಟ್ಟು ಬಟ್ಟೆ ತರ ಅವ್ರದ್ದು ಪ್ರಕೃತಿ ಬಂಧನ ಅಂದ್ರೆ. ಯಾರಿಗೆ ಬ್ರಹ್ಮದೇವರಿಗೆ ವಾಯುದೇವರಿಗೆಲ್ಲ ಅದು ಇದ್ರೂ ಇಲ್ದೇ ಇರೋ ಹಾಗೆ. ಸುಟ್ಟು ಬಟ್ಟೆಯನ್ನು ಮೈ ಮೇಲೆ ಹಾಕೊಂಡ್ರೆ ಏನು ಉಪಯೋಗ, ಅದು ಇದ್ರೂ ಒಂದೇ ಇಲ್ದೇ ಇದ್ರು ಒಂದೇ, ಆ ತರ. ಹಾಗೆ ಪ್ರಕೃತಿ ಬಂಧನ ಹೆಸರಿಗೆ ಮಾತ್ರ ಅಷ್ಟೇ, ವಾಸ್ತವಿಕವಾಗಿ ಪ್ರಕೃತಿ ಬಂಧನ ಬ್ರಹ್ಮದೇವರಿಗೆ ವಾಯುದೇವರಿಗೆ ಇಲ್ಲ. ಅವರು ಕೂಡ ಮೋಕ್ಷಕ್ಕೆ ಹೋದ್ರೇನೋ ಹಗ್ಗ ಬಿಚ್ಕೊಂಡು ಅಲ್ಲಿ ಹೋಗಿ ನಿಂತರು ಅಂತ ಅಷ್ಟೇ ಅರ್ಥ. ಕೈ ಕಟ್ ಹಾಕಿದ್ರು, ಅಲ್ಲಿ ಹೋಗಿ ಕಟ್ ಹಾಕಿದ್ರು, ಬಿಚ್ಕೊಂಡು ಅಲ್ಲಿ ಹೋಗಿ ನಿಂತು. ಇಲ್ಲೂ ಇಂದ್ರದೇವರು ರುದ್ರದೇವ್ರದ್ದು ಅದೇ, ನಮ್ದು ಅದೇ ಕಥೆ ಆಯ್ತು. ಯಾರು ಸಜ್ಜೀವರಾದ್ರೆ ಅಂತವ್ರು ಮೋಕ್ಷಕ್ಕೆ ಹೋದ್ರೆ. ಅಂದ್ರೆ ಎಲ್ಲಾ ಮನುಷ್ಯರು ಸಜ್ಜೀವರಾದವ್ರಿಗೆ ಹೀಗೆ ಆದ್ರೆ ಬಂಧ ಕಳಚ್ಕೊಳ್ಳೋದೇ ಮೋಕ್ಷ ಆದ್ಮೇಲೆ ಇದ್ರಲ್ಲಿ ಎಂತ ತಾರತಮ್ಯ ಇದೆ, ಇದ್ರಲ್ಲಿ ಎಂತ ತಾರತಮ್ಯ ಉಂಟು ಅಂತ ಹೀಗೆ ಒಂದು ಪ್ರಶ್ನೆ ಬರುತ್ತೆ. ಈ ಕೊನೆಯ ಅಂಶವನ್ನ ಸ್ವಲ್ಪ ಇನ್ನೂ ಬಿಡಿಸ್ಬೇಕು ನಾನು, ಅದನ್ನ ಮುಂದಿನ ಪಾಠದಲ್ಲಿ ಬಿಡಿಸ್ತೀನಿ. ಅಂತೂ ಇಲ್ಲಿವರೆಗೆ ಈ ಶ್ಲೋಕ ಯಾಕೆ ಬಂತು ಅನ್ಲಿಕ್ಕೆ ಜಯತೀರ್ಥರು ಒಂದು 5 ಪಂಕ್ತಿಗಳಲ್ಲಿ ವಿವರಣೆ ಮಾಡಿದ್ದಾರೆ. ಎಲ್ಲ ಕಡೆ ತಾರತಮ್ಯ ಇದೆ ಅನ್ನೋದನ್ನ, ಮೋಕ್ಷದಲ್ಲಿ ತಾರತಮ್ಯ ಹೇಗೆ, ಮೋಕ್ಷದಲ್ಲಿ ಇಲ್ವಲ್ಲ ತಾರತಮ್ಯ ಅಂತ ಹೇಳ್ತಾರೆ. ಆ ಮೋಕ್ಷದಲ್ಲಿ ಯಾಕೆ ತಾರತಮ್ಯ ಇಲ್ಲ ಅನ್ನೋದನ್ನ ಮೊದಲು ಬಿಡಿಸ್ಬೇಕು. ಅದನ್ನ ಸ್ವಲ್ಪ ಬಿಡಿಸ್ತೀನಿ, ಇನ್ನು ಬಿಡಿಸಿ ಆಮೇಲೆ ಆ ಸಿದ್ಧಾಂತ ಏನು ಕೊಡ್ತಾರೆ ಆಚಾರ್ಯರ ಶ್ಲೋಕದ ಮುಖಾಂತರ ಅದನ್ನ ನೋಡೋಣ ಅಂತ ಹೇಳ್ತಾ, ನಾಡಿದ್ದು ಪುನಃ ಪಾಠ ಅಂತ ಜ್ಞಾಪಿಸ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲ ಕೃಷ್ಣನಿಗೆ ಅರ್ಪಣೆನ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.